ಇದು ಬಹಳ ಮುಖ್ಯ. ತುಂಬಾ ಜನ ನೀವು ಸುಮ್ಮನೆ ಸೂಪರ್ಫಿಷಿಯಲ್ ಬೋರ್ಡ್ ಎಕ್ಸಾಮ್ಗೆ ಓದ್ಕೊಂಡು ಹೋಗಿರ್ತೀರಾ. ವೆಜಿಟೇಟಿವ್ ರಿಪ್ರೊಡಕ್ಷನ್, ಸೆಕ್ಸುವಲ್ ರಿಪ್ರೊಡಕ್ಷನ್, ಸೆಕ್ಸುವಲ್ ರಿಪ್ರೊಡಕ್ಷನ್. ಒಂದು ಗಿಡ ತನ್ನ ಸಂತತಿಯನ್ನ ಮುಂದುವರಿಸಬೇಕೆಂದರೆ ಅದರಲ್ಲಿ 3 ತರ ರಿಪ್ರೊಡಕ್ಷನ್ ಇರುತ್ತೆ. ವೆಜಿಟೇಟಿವ್ ರಿಪ್ರೊಡಕ್ಷನ್, ಸೆಕ್ಸುವಲ್ ರಿಪ್ರೊಡಕ್ಷನ್, ಸೆಕ್ಸುವಲ್ ರಿಪ್ರೊಡಕ್ಷನ್. ಸರ್, ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂದ್ರೆ ಏನು? ಇಲ್ಲಿ ಗೆಮಿಟ್ಸ್ ಏನು ಬರಲ್ಲ, ಗಿಡದ ಒಂದು ಭಾಗ ನೆಲಕ್ಕೆ ಬಿದ್ದು ಹೊಸ ಗಿಡ ಆಗೋಗುತ್ತೆ. ಸೆಕ್ಸುವಲ್ ರಿಪ್ರೊಡಕ್ಷನ್ ಅಷ್ಟೇ, ಸ್ಪೋರ್ಸು ಹೊಸ ಗಿಡ ಆಗೋಗುತ್ತೆ, ಅಲ್ಲೂ ಗೆಮಿಟ್ಸ್ ಬರಲ್ಲ. ಸೆಕ್ಸುವಲ್ ರಿಪ್ರೊಡಕ್ಷನ್ ಅಲ್ಲಿ ಗೆಮಿಟ್ಸ್ ಬರ್ತವೆ. ಈಗ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಲ್ಲಿ ಗ್ರೀನ್ ಆಲ್ಗೆ, ಫ್ಲಾಜೆಲೇಟೆಡ್ ಝೂಸ್ಪೋರ್ಸ್ ನೋಡಿ ಬಹಳ ಮುಖ್ಯ. ಪ್ರಿಡಿಕ್ಟೆಡ್, ನೀವು NCERT ಅಲ್ಲಿ ಓದುವಾಗ ಈ ಲೈನ್ಗಳು ಗಮನಿಸಲ್ಲ. ಸೊ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಗ್ರೀನ್ ಆಲ್ಗೆ ಟೇಕ್ಸ್ ಪ್ಲೇಸ್ ಬೈ ಫ್ಲಾಜೆಲೇಟೆಡ್ ಝೂಸ್ಪೋರ್. ಸ್ಪೋರ್ಗೆ ಮೂಮೆಂಟ್ ಇದ್ದರೆ ಝೂಸ್ಪೋರ್. ಝೂ ಮೀನ್ಸ್ ಮೂಮೆಂಟ್, ಝೂಸ್ಪೋರ್ ಅದಕ್ಕೆ ಫ್ಲಾಜೆಲ್ಲ ಇದೆ, ಫ್ಲಾಜೆಲೇಟೆಡ್ ಝೂಸ್ಪೋರ್. ಬ್ರೌನ್ ಆಲ್ಗೆಯಲ್ಲಿ ಸೆಕ್ಸುವಲ್ ರಿಪ್ರೊಡಕ್ಷನ್ ಬೈಫ್ಲಾಜೆಲೇಟೆಡ್ ಝೂಸ್ಪೋರ್ಸ್ ಇಂದ ಆಗಿರುತ್ತೆ. ಬೈಫ್ಲಾಜೆಲೇಟೆಡ್ ಅಂದ್ರೆ 2 ಫ್ಲಾಜೆಲ್ಲ ಇದೆ. ರೆಡ್ ಆಲ್ಗೆಯಲ್ಲಿ ನಾನ್ ಮೋಟೈಲ್ ಸ್ಪೋರ್ಸ್, ಇಲ್ಲಿ ಸ್ಪೋರ್ಸ್ಗೆ ಮೂಮೆಂಟೇ ಇರೋದಿಲ್ಲ. ನೋಡಿ ಇದು ಬಹಳ ಎಕ್ಸ್ಪೆಕ್ಟೆಡ್, ಬರೆದು ಇಟ್ಕೊಂಡ್ಬಿಡಿ 100%. ನಾನು ನೀಟ್ ಎಕ್ಸಾಮ್ ದಿನ ಸಾಯಂಕಾಲ ಪೇಪರ್ ಅನಾಲಿಸಿಸ್ ಬಂದಾಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಯಾವುದೋ 1-2 ಬಂದೇ ಬರ್ತವೆ. ಬರೋ ನಾನು ಹೇಳ್ತಿಲ್ಲ, ನಾನು ಹೇಳೋದು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಗ್ರೀನ್ ಆಲ್ಗೆ ಫ್ಲಾಜೆಲೇಟೆಡ್ ಝೂಸ್ಪೋರ್, ಬ್ರೌನ್ ಆಲ್ಗೆ ಬೈಫ್ಲಾಜೆಲೇಟೆಡ್ ಝೂಸ್ಪೋರ್, ರೆಡ್ ಆಲ್ಗೆ ನಾನ್ ಮೋಟೈಲ್ ಸ್ಪೋರ್ಸ್. ಈಗ ಹೇಳಿ, ಫ್ಲಾಜೆಲೇಟೆಡ್ ಝೂಸ್ಪೋರ್ಸ್ ಫೌಂಡ್ ಇನ್ ಗ್ರೀನ್ ಆಲ್ಗೆ, ಬೈಫ್ಲಾಜೆಲೇಟೆಡ್ ಝೂಸ್ಪೋರ್ಸ್ ಫೌಂಡ್ ಇನ್ ಬ್ರೌನ್ ಆಲ್ಗೆ, ನಾನ್ ಮೋಟೈಲ್ ಸ್ಪೋರ್ಸ್ ಫೌಂಡ್ ಇನ್ ರೆಡ್ ಆಲ್ಗೆ. ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ.